ಮಹಾಕುಂಭಮೇಳಕ್ಕೆ ಬರ್ಬೇಕು ಅನ್ಕೊಂಡಿದ್ರು, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದ್ದು 40 ಕೋಟಿ ಜನ ಬರೋ ಎಸ್ಟಿಮೇಷನ್ ಇದೆ. ಸೊ ನಾವು 100 ಕೋಟಿಗೆ ಅರೇಂಜ್ಮೆಂಟ್ ಮಾಡಿದೀವಿ ಅಂತ. ಅವೆಲ್ಲ ಕೂಡ ಸುಳ್ಳು. ಈ 100 ಕೋಟಿ ಅಲ್ಲ, 200 ಕೋಟಿ ಜನ ಕೂಡ ಬರ್ಬೋದು. ಯಾರಂದ್ರೆ ನಾರ್ತ್ ಇಂಡಿಯನ್ಸ್. ಯಾಕೆ ಅಂದ್ರೆ ಅವ್ರಿಗೆ ಕ್ಲೀನ್ನೆಸ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ನಮ್ಮ ಸೌತ್ ಇಂಡಿಯನ್ಸ್ಗೆ ಕ್ಲೀನ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ. ಪ್ರಾಪರ್ ಆಗಿರೋ ವಾಶ್ರೂಮ್ಸ್ ಇಲ್ಲ, ಕೆಲವೊಂದು ಕಡೆ ವಾಶ್ರೂಮ್ಸ್ ಇದೆ, ಬಟ್ ತುಂಬ ಗಲೀಜ್ ಮಾಡಿಬಿಟ್ಟಿದ್ದಾರೆ ಜನ ಜಾಸ್ತಿ ಇರೋದ್ರಿಂದ. ಮತ್ತೆ ಇನ್ನೊಂದು ಏನು ದೊಡ್ಡ ಡಿಸ್ಅಡ್ವಾಂಟೇಜ್ ಅಂದರೆ ಇಲ್ಲೂ ಕೂಡ ಸೈನ್ ಬೋರ್ಡ್ಸ್ ಇಲ್ಲ. ಅವ್ರು ಕನ್ನಡ, ತೆಲುಗು, ತಮಿಳಲ್ಲಿ ಹಾಕಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಅಟ್ಲೀಸ್ಟ್ ಇಂಗ್ಲೀಷಲ್ಲಾದರೂ ಒಂದು ಬೋರ್ಡ್ ಹಾಕಬೇಕಲ್ವಾ. ರೈಲ್ವೆ ಸ್ಟೇಷನ್ಗೆ ಯಾವ ಕಡೆ ಹೋಗಬೇಕು, ಬಸ್ ಸ್ಟ್ಯಾಂಡ್ಗೆ ಯಾವ ಕಡೆ ಹೋಗಬೇಕು, ಅಥವಾ ಸಂಗಮಕ್ಕೆ ಯಾವ ಕಡೆ ಹೋಗಬೇಕು, ಯಾವುದು ಕೂಡ ಇಲ್ಲ. ಪೊಲೀಸವ್ರನ್ನ ಕೇಳಿದ್ರು ಕೂಡ ಪ್ರಾಪರಾಗಿ ಯಾರು ಹೇಳಲ್ಲ. ಆ್ಯಂಡ್ ಪೊಲೀಸರು ಫಸ್ಟ್ ಆಫ್ ಆಲ್ ತುಂಬ ಕಡಿಮೆ ಇದ್ದಾರೆ. ಇಷ್ಟು ಜನಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ. ಅರೇಂಜ್ಮೆಂಟ್ಸ್ ತುಂಬ ವೀಕ್ ಇದೆ. ಮತ್ತೆ ಏನಂದರೆ ಇಲ್ಲಿ ನೋಡಿ, ಎಲ್ಲದಕ್ಕಿಂತ 1000-2000 ಕಿಲೋಮೀಟರಿಂದ ಬಂದಿರ್ತೀವಿ. ಇಲ್ಲಿ ಕರೆಕ್ಟಾಗಿ 1 ಅಡಿ ನೀರು ಕೂಡ ಇಲ್ಲ. ನೋಡಿ, ಆ ಹುಡುಗ ಎಷ್ಟಿದ್ದಾನೆ, 1 ಅಡಿ ನೀರಲ್ಲಿ ಹಿಂಗೆ ಮುನ್ಗೋಕ್ಕಾಗುತ್ತೆ. ಮಲ್ಕೊಂಡು ಸ್ನಾನ ಮಾಡಬೇಕು, ಅಥವಾ ಜಗ್ಗಲ್ಲಿ ಎತ್ಕೊಂಡು ಇದು ಮಾಡಬೇಕು. ಅಷ್ಟು ದೂರದಿಂದ ಎತ್ಕೊಂಡು ಜಗ್ಗಲ್ಲಿ ಸ್ನಾನ ಮಾಡೋದಕ್ಕೆ ಒಟ್ಟಿನಲ್ಲಿ ಅರೇಂಜ್ಮೆಂಟ್ಸ್ ವೀಕ್ ಇದೆ. ನಾನೇನು ಹೇಳ್ತೀನಿ ಅಂದರೆ, ಯಾರಾದರೂ ಫ್ಯಾಮಿಲಿಯವ್ರು ಬಂದರೆ, ಮಕ್ಕಳೇನಾದರೂ ಮಿಸ್ ಆದರೂ ಕೂಡ ಅನೌನ್ಸ್ಮೆಂಟ್ ಅನ್ನೋದು ಹಿಂದಿಯಲ್ಲಿ ಇರುತ್ತೆ. ಅಥವಾ ಯಾರಾದರೂ ವಯಸ್ಸಾದವರು ಬಂದರೂ ಕೂಡ ಸ್ವಲ್ಪ ಕಷ್ಟ, ತುಂಬ ನಡಿಬೇಕು. ಎಲ್ಲೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ನೋಡಿದ್ಯಲ್ವಾ, ಈ ಥರದನ್ನು ಕ್ಲೋಸ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಓಪನ್ ಮಾಡ್ಕೊಳ್ತಾರೆ. ಕರ್ನಾಟಕದಲ್ಲೇ ಸಂಗಮ ಇದೇನದು ಕರ್ನಾಟಕದಲ್ಲೇ ಅರೇಂಜ್ಮೆಂಟ್ ಆಗ್ತಿದೆ 11-12. ಅಲ್ಲಿಗೆ ಹೋಗಿ ಅಥವಾ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಯೂತ್ ಯಾರಾದರೂ ಬರ್ಬೇಕು ಅಂದ್ಕೊಂಡ್ರೆ ಬರ್ಬೋದು. ಬಟ್ ಲೆಸ್ ಲಗೇಜ್ ಜೊತೆ ಬನ್ನಿ.